ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದಾವೆ, ಜೊತೆಗೆ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಇವೆಂಟ್ಗಳು ನೋಡೋಣ ಯಾವೆಲ್ಲ ಇದಾವೆ ತಿಳ್ಕೊಳ್ಳೋಣ. ಗೆಳೆಯರಿ, ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವೆಂಟ್ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಇಂದಿನ ವಾರದ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 93 ಪಾಯಿಂಟ್ಸ್ ಅಥವಾ 0.38% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಎಸ್ಪೆಷಲಿ ಶುಕ್ರವಾರದ ನೆಗೆಟಿವ್ ರಿಯಾಕ್ಷನ್ ಏನಿತ್ತು ಅದು ಒಂದಷ್ಟು ಡೌನ್ ಮಾಡಿದೆ ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಂತ ಹೇಳ್ಬೋದು. ವೀಕ್ಲಿ ಕಳೆದ ವಾರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಈ ವಾರ ಅದು ನೆಗೆಟಿವ್ ಆಗಿದೆ. ನೋಡಬಹುದು 93 ಪಾಯಿಂಟ್ಸ್ 0.38% ಡೌನ್ ಆಗಿದೆ. ಜೊತೆಗೆ ಮತ್ತೊಮ್ಮೆ 25,000 ಲೆವೆಲ್ ಏನಿತ್ತು ಅದನ್ನ ಸಸ್ಟೈನ್ ಮಾಡ್ಕೊಳಕ್ ಆಗ್ಲಿಲ್ಲ. ಮಾರ್ಕೆಟ್ ಡೌನ್ ಆಗಿದೆ. ನಿಫ್ಟಿ 50 25,000 ಲೆವೆಲ್ ಇಂದ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 381 ಪಾಯಿಂಟ್ಸ್ 0.47% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಕಳೆದ ವಾರ ಏನು ಪಾಸಿಟಿವ್ ಟ್ರೆಂಡ್ ಇತ್ತು ಸ್ವಲ್ಪ ಮಟ್ಟಿಗೆ, ಅದು ಈ ವಾರ ನೆಗೆಟಿವ್ ಆಯ್ತು ಅಂತ ಹೇಳ್ಬೋದು. ಎಸ್ಪೆಷಲಿ ಶುಕ್ರವಾರದ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮತ್ತೆ ಡೌನ್ಗೆ ತಗೊಂಡೋಯ್ತು ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಮಾರ್ಕೆಟ್ಸ್ ಈ ರೀತಿ ಪರ್ಫಾರ್ಮ್ ಮಾಡಿದೆ. ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದರ ಹಿಂದಿನ ಕಾರಣನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೋಮವಾರ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಕೂಡ ಇದೆ, ಬಟ್ ನೋಡೋಣ. ಇನ್ನು ವೀಕ್ಲಿ ಪರ್ಫಾರ್ಮೆನ್ಸ್ಗೆ ಬಂದ್ರೆ ವೀಕ್ಲಿ ಕೂಡ ನೋಡಬಹುದು 1.5% ಪಾಸಿಟಿವ್ ಇದೆ. ಎಸ್ಪೆಷಲಿ ಶುಕ್ರವಾರದ ರ್ಯಾಲಿ ಏನಿತ್ತು ಅಲ್ಲಿ ಅದು ಓವರ್ ಆಲ್ ಸೆಂಟಿಮೆಂಟ್ ಅನ್ನ ಚೇಂಜ್ ಮಾಡಿದೆ ವೀಕ್ಲಿ. ಇಲ್ಲಾಂದ್ರೆ ಬಹುಶಃ ನೆಗೆಟಿವ್ ಇರ್ತಿತ್ತು. ಶುಕ್ರವಾರದ ಒಳ್ಳೆ ಪರ್ಫಾರ್ಮೆನ್ಸ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದೆ ಡೌ ಜೋನ್ಸ್ ಅಲ್ಲಿ. ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ ನೋಡಬಹುದು ಶುಕ್ರವಾರ 396 ಪಾಯಿಂಟ್ಸ್ ಅಥವಾ ನಿಯರ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಸ್ಟಿಲ್ ಡೌನ್ ಇದೆ. 120 ಪಾಯಿಂಟ್ಸ್ 0.56% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಅಬ್ಸರ್ವ್ ಮಾಡಬಹುದು. ಒಟ್ಟಿನಲ್ಲಿ ನಮ್ಮ ಮಾರ್ಕೆಟ್ ಟ್ರೆಂಡ್ ನೆಗೆಟಿವ್ ಇದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಡೌ ಜೋನ್ಸ್ ಪಾಸಿಟಿವ್ ಇದ್ರೂ ಕೂಡ ನಾಸ್ಟಾಕ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಳೆದ ವಾರ. ಇನ್ನು ಈ ವಾರದ ಇವೆಂಟ್ಗಳು ಯಾವ್ಯಾವಿದ್ದಾವೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಇನ್ನೊಂದು ಅಪ್ಡೇಟ್. ಈ ವಾರ 27ನೇ ತಾರೀಕು ಒಂದು ದಿನ ಮಾರ್ಕೆಟ್ ರಜೆ ಇರುತ್ತೆ. ನೋಡಬಹುದು ಗಣೇಶ್ ಚತುರ್ಥಿಗೆ ಬುಧವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಅಂದ್ರೆ 4 ಡೇಸ್ ಮಾತ್ರ ಈ ವಾರದಲ್ಲಿ ಮಾರ್ಕೆಟ್ ಓಪನ್ ಇರುತ್ತೆ. ಮಧ್ಯೆ ಒಂದಿನ ರಜೆ ಬರ್ತಿದೆ ನೋಡಬಹುದು. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ ನಿನ್ನೆ ಜಾಕ್ಸನ್ ಹೋಲ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ವಿಡಿಯೋನ ಕವರ್ ಮಾಡಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಸೋಮವಾರದ ಮಾರ್ಕೆಟ್ಗೆ ಗುಡ್ ನ್ಯೂಸ್ ಅಂತ ನೋಡಿ. ಇದರಲ್ಲಿ ಈಗಾಗಲೇ ಸಾಕಷ್ಟು ವಿಷಯವನ್ನ ತಿಳಿಸ್ಕೊಟ್ಟಿದ್ದೀನಿ. ಜೆರೋಮ್ ಪವೆಲ್ ಅವರು ರೇಟ್ ಕಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ಅದರಲ್ಲಿ ಕೆಲವು ಪಾಸಿಟಿವ್ ಇದೆ. ಹಾಗಾಗಿನೇ ಅಮೆರಿಕನ್ ಮಾರ್ಕೆಟ್ ನಿನ್ನೆ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಇವನ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ರೇಟ್ ಕಟ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ಸೂನರ್ ಅಂತ ಹೇಳಿದ್ದಾರೆ, ಅಂದ್ರೆ ಸದ್ಯದಲ್ಲೇ ರೇಟ್ ಕಟ್ ಆಗಬಹುದು ಅನ್ನೋಂತ ಮಾತನ್ನು ಹೇಳಿದರೆ. ಬಟ್ ಸ್ಟಿಲ್ ಕೆಲವೊಂದು ಡೇಟಾಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ಫ್ಲೇಷನ್ ಡೇಟಾ ಆಗ್ಬೋದು ಅಥವಾ ಅದರ ಜೊತೆ ಜಾಬ್ ಮಾರ್ಕೆಟ್ ಡೇಟಾ ಆಗ್ಬೋದು. ಇವೆರಡು ಕೂಡ ಕ್ರೂಷಿಯಲ್ ಆಗುತ್ತೆ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂದ್ರೆ 16-17 ಸೆಪ್ಟೆಂಬರ್ಗೆ ಇನ್ನು ಮೀಟಿಂಗ್ ಇದೆ, ಆಗ ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ರಷ್ಯಾ ಯುಕ್ರೇನ್ ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸುದ್ದಿಗಳು ಬರುತ್ವಾ ಅನ್ನೋದನ್ನ ಈ ವಾರ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಹೇಳಿರೋ ಹಾಗೆ ಟ್ರಂಪ್ ಪುಟಿನ್ ಹಾಗೂ ಜೆಲೆನ್ಸ್ಕಿ ಅವರ ಜೊತೆ ಮೀಟಿಂಗ್ ಮಾಡೋ ಬಗ್ಗೆ ಅಪ್ಡೇಟ್ಗಳು ಬಂದಿದ್ದಾವೆ. ಬಟ್ ಈ ವಾರನೇ ಇಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೇಟ್ಸ್ ಬರುತ್ತಾ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಕೆಲವು ವಾರಗಳು ತಗೊಳ್ಬಹುದು ಅನ್ನೋಂತ ಸುದ್ದಿ ಕೂಡ ಇದೆ. ಬಟ್ ನೋಡೋಣ. ಸ್ಟಿಲ್ ಈ ಕಡೆ ಕೂಡ ನಾವು ಗಮನ ಇಟ್ಟಿರ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಆಗಸ್ಟ್ 27. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಏನು ಅಡಿಷನಲ್ 25% ಟ್ಯಾರಿಫ್ ಅನ್ನು ಹಾಕಿದ್ರು ಭಾರತದ ಮೇಲೆ. ಅದು ಆಗಸ್ಟ್ 27ರವರೆಗೂ ಜಾರಿಗೆ ಬಂದಿರಲಿಲ್ಲ. ಆಗಸ್ಟ್ 27ಕ್ಕೆ ಅಥವಾ ಅಲ್ಲಿಂದ ಮುಂದಕ್ಕೆ ಜಾರಿಗೆ ಬರುತ್ತೆ ಅನ್ನೋಂತ ಮಾತನ್ನ ಹೇಳಿದ್ರು. ಹಾಗಾಗಿ ಈ ವಾರ ಆಗಸ್ಟ್ 27 ಬರ್ತಾ ಇದೆ. ಅದು ಜಾರಿಗೆ ಬರುತ್ತಾ ಅಥವಾ ಅದಕ್ಕಿಂತ ಮುಂಚೆ ಏನಾದ್ರೂ ಬೇರೆ ಡಿಸಿಷನ್ ಅನೌನ್ಸ್ ಮಾಡ್ತಾರಾ ಗೊತ್ತಿಲ್ಲ, ನೋಡ್ಬೇಕಾಗುತ್ತೆ. ಆಗಸ್ಟ್ 27 ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಬಟ್ ಸ್ಟಿಲ್ ಬ್ಯಾಕ್ ಎಂಡ್ ಅಲ್ಲಿ ಈ ಅಪ್ಡೇಟ್ ಬರುವಂತ ಚಾನ್ಸಸ್ ಇರುತ್ತೆ. ಟ್ರಂಪ್ ಅವರ ಕಡೆಗಿಂದ ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ 27ರಿಂದ ಅಡಿಷನಲ್ 25% ಟ್ಯಾರಿಫ್ ಜಾರಿಗೆ ಬರುತ್ತಾ ಗೊತ್ತಿಲ್ಲ. ಹಾಗಾಗಿ ಈ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ. ಏನ್ ಅಪ್ಡೇಟ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಡ್ತಾರೆ ಅಂತ. ಸದ್ಯಕ್ಕಂತೂ ಭಾರತ ಅವರ ಯಾವುದೇ ಡಿಸಿಷನ್ಗೆ ಸೊಪ್ಪಾಗ್ತಿಲ್ಲ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅದೇ ಅವ್ರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಅವರು ಇವನ್ನೆಲ್ಲ ಮಾಡಿದ್ರೆ ಭಾರತ ಬಂದ್ಬಿಟ್ಟು ನಮ್ಗೆ ನಾವ್ ಹೇಳ್ದಂಗೆ ಕೇಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ. ಬಟ್ ಆ ರೀತಿ ಆಗ್ತಾ ಇಲ್ಲ. ಹಾಗಾಗಿ ಅದೊಂದು
ಫ್ರಸ್ಟ್ರೇಷನ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಡಿಸಿಷನ್ ಬೇಕಾದ್ರೂ ಬರ್ಬೋದು, ವಾಚ್ ಮಾಡಬೇಕಾಗುತ್ತೆ ಇದರ ಬಗ್ಗೆ. ಇದೇ ಕಾರಣಕ್ಕೆ ನಮ್ಮ ಮಾರ್ಕೆಟ್ಗೆ ಈ ವಾರ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು ಟ್ಯಾರಿಫ್ ವಿಚಾರಕ್ಕೆ, ಎಸ್ಪೆಷಲಿ ಅಡಿಷನಲ್ ಟ್ಯಾರಿಫ್ ವಿಚಾರಕ್ಕೆ. ಬಟ್ ನೋಡೋಣ ಏನ್ ಅಪ್ಡೇಟ್ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಕಡೆ ನಾವು ಬರೋದಾದ್ರೆ US GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ. ನೋಡ್ಬೋದು ಆಗಸ್ಟ್ 28ಕ್ಕೆ, ಅಂದ್ರೆ ಇದು ಗುರುವಾರ ರಿಲೀಸ್ ಆಗುತ್ತೆ. Q2 ಮಂತ್ಲಿ GDP ಡೇಟಾ ಫೋರ್ಕಾಸ್ಟ್ ನೋಡಬಹುದು 3% ಇದೆ. ಹಿಂದಿನ ಸಲ 2.5% ಫೋರ್ಕಾಸ್ಟ್ ಮಾಡಿದ್ರು, ಬಟ್ ರಿಪೋರ್ಟ್ ಮಾಡಿದ್ದು 3%. ಈ ಸಲ 3% ಫೋರ್ಕಾಸ್ಟ್ ಮಾಡ್ತಾರೆ. ಎಷ್ಟು ಬರುತ್ತೆ ಆಕ್ಚುಲ್ ಆಗಿ ಅದನ್ನ ಅಬ್ಸರ್ವ್ ಮಾಡಬಹುದು. ಇದು ಕೂಡ ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಸಂದರ್ಭದಲ್ಲಿ ಯಾವ ರೀತಿ ಬರುತ್ತೆ ತುಂಬಾನೇ ಮುಖ್ಯ ಆಗುತ್ತೆ GDP ಡೇಟಾ. ಹಾಗಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಅಮೆರಿಕದ GDP ಡೇಟಾ ಆಗಸ್ಟ್ 28ಕ್ಕೆ ರಿಲೀಸ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ನಮ್ಮ GDP ಡೇಟಾ, ಇಂಡಿಯಾದ GDP ಡೇಟಾ ಕೂಡ ಈ ವಾರದಲ್ಲೇ ರಿಲೀಸ್ ಆಗ್ತಾ ಇದೆ. ಡೇಟ್ ನೋಡಬಹುದು ಆಗಸ್ಟ್ 29, ಅಂದ್ರೆ ಶುಕ್ರವಾರ ರಿಲೀಸ್ ಆಗುತ್ತೆ. ಯೂಶಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗುತ್ತೆ. ಬಟ್ ರಿಯಾಕ್ಷನ್ ನಮಗೆ ನೆಕ್ಸ್ಟ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ, ಅಂದ್ರೆ ಈ ವಾರ ಅಲ್ಲ ನೆಕ್ಸ್ಟ್. ಯಾಕಂದ್ರೆ ಶುಕ್ರವಾರ ಡೇಟಾ ರಿಲೀಸ್ ಆಗೋದ್ರಿಂದ ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಬಹುಶಃ ಇನ್ನೊಂದ್ 2-3 ದಿನದಲ್ಲಿ ಅಪ್ಡೇಟ್ ಆಗುತ್ತೆ. ನೋಡೋಣ. ಕಳೆದ ಸಲ ಅಂತೂ 6.7 ಫೋರ್ಕಾಸ್ಟ್ ಇತ್ತು, 7.4% ಬಂತು. ಈ ಸಲ ಯಾವ ರೀತಿ ಬರುತ್ತೆ ನೋಡ್ಬೇಕಾಗತ್ತೆ. GDP ಡೇಟಾ ಈ ಕಡೆ ಹೆಚ್ಚು ಗಮನ ಇಡಬೇಕಾಗತ್ತೆ ನಾವು. ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುವಂತ ಕೆಪಬಿಲಿಟಿ ಇರೋಂತ ಸುದ್ದಿ ಆಗಿರುತ್ತೆ ಇದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಮಂತ್ಲಿ ಎಕ್ಸ್ಪೈರಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಅಲ್ಲಿ ಇದೀವಿ, ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಇದೀವಿ. ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಮಂತ್ಲಿ ಎಕ್ಸ್ಪೈರಿ ದಿನ ಯಾವ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಗುರುವಾರ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ ಈ ವಾರದಲ್ಲಿ. ಇನ್ನು FISDAS ಆಕ್ಟಿವಿಟಿ ಕಡೆ ಬಂದ್ರೆ ಇಲ್ಲಿವರೆಗೂ ನೋಡಬಹುದು ಆಗಸ್ಟ್ ಅಲ್ಲಿ 25,700 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DAS 66,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಮೊನ್ನೆ ಶುಕ್ರವಾರದ ಸೆಷನ್ ಅಲ್ಲಿ 1,622 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DAS ಕೂಡ 329 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪೇಸ್ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅದನ್ನ ಅಬ್ಸರ್ವ್ ಮಾಡಬಹುದು FIS ಕಡೆಗಿಂದ. DAS ಅಂತೂ ಭರ್ಜರಿ ಬೈಯಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನೋಡೋಣ ಈ ವಾರ ಇವ್ರ ಕಡೆಗಿಂದ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರುಪಿ ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಕಂಟಿನ್ಯೂ ಆಗ್ತಾನೆ ಇದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ರುಪಿ ಸ್ಟ್ರಾಂಗ್ ಆಗೋದು ಖಂಡಿತ ನಮಗೆ ತುಂಬಾನೇ ಅಡ್ವಾಂಟೇಜಸ್ ಅನ್ನ ತರುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ರುಪಿ ಸ್ಟ್ರಾಂಗ್ ಆದ್ರೆ ಅದು ಮಾರ್ಕೆಟ್ಗೂ ಕೂಡ ಪಾಸಿಟಿವ್. ಬಟ್ ಸದ್ಯದ ಮಟ್ಟಿಗೆ ವೀಕ್ನೆಸ್ ಕಂಡು ಬರ್ತಾ ಇದೆ. ಈ ಕಡೆ ಕೂಡ ಗಮನವನ್ನ ಇಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಕ್ರೂಡ್ 67-68 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ ರೇಂಜ್ ಬೌಂಡ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಹೋದ್ರೆ 70 ವರೆಗೂ ಹೋಗುತ್ತೆ, ನಂತರ ಮತ್ತೆ 65-66 ಈ ಲೆವೆಲ್ಗೆ ವಾಪಸ್ ಬರುತ್ತೆ. ಇದೇ ರೀತಿಯ ಪರ್ಫಾರ್ಮೆನ್ಸ್ ತುಂಬಾ ದಿನದಿಂದ ನೋಡ್ಲಿಕ್ಕೆ ಕಾಣ್ತಾ ಇದೆ. ಈ ಕಡೆ ಕೂಡ ಗಮನವನ್ನ ಇಡಬಹುದು ಯಾವ ರೀತಿ ಇರುತ್ತೆ ಕ್ರೂಡ್ ಪರ್ಫಾರ್ಮೆನ್ಸ್ ಅಂತ. ಜೊತೆಗೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸೀಸ್ ಫೈರ್ ಅಥವಾ ಯುದ್ಧ ನಿಲ್ಲುವಂತ ಸುದ್ದಿಗಳು ಬಂದ್ರೆ ಖಂಡಿತ ಅದು ಕ್ರೂಡ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಕ್ರೂಡ್ ಕಡಿಮೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಗೋಲ್ಡ್ ಲಾಸ್ಟ್ ವೀಕ್ ಸ್ವಲ್ಪ ಡೌನ್ ಕೂಡ ಆಗಿದೆ, ಸಸ್ಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಸದ್ಯದ ಮಟ್ಟಿಗಂತೂ 1 lakh ಮೇಲೆ ಇದೆ. ಇಂದ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು, ಅರೌಂಡ್ 2%. 1,03,000 ಲೆವೆಲ್ ಅಲ್ಲಿ ಗೋಲ್ಡ್ ರೇಟ್ ಇದೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಈ ವಾರ ಕೂಡ ಹಲವಾರು ಕಂಪನಿಗಳ ಡಿವಿಡೆಂಡ್ಸ್ ಇದೆ. ಅದರಲ್ಲಿ ಕ್ರೆಟೋ ಸಿಸ್ಕಾನ್ ನ ಬೋನಸ್ ಇಶ್ಯೂ ಇದೆ ನೋಡಬಹುದು. 2:25 2:25 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಕೊಡ್ತಾ ಇದೆ. ಅಂದ್ರೆ 25 ಶೇರ್ಗಳಿದ್ರೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. ನಂತರ HDFC ಬ್ಯಾಂಕ್ ನ ಬೋನಸ್ ಇಶ್ಯೂ ಕೂಡ ಇರುತ್ತೆ ಈ ವಾರ. 1:1 ರೇಷಿಯೋದಲ್ಲಿ ನೋಡಬಹುದು. 26 ಆಗಸ್ಟ್ ರೆಕಾರ್ಡ್ ಡೇಟ್ ಇದೆ. ಎಕ್ಸ್ ಡೇಟ್ ಇದೆ. 20 ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಈಗ ಏನು ಸ್ಟಾಕ್ ಪ್ರೈಸ್ ನೋಡ್ಲಿಕ್ಕೆ ಕಾಣುತ್ತೆ ಅದರಲ್ಲಿ ಅರ್ಧ ನೋಡ್ಲಿಕ್ಕೆ ಕಾಣುತ್ತೆ ಬೋನಸ್ ನ ಕಾರಣಕ್ಕೆ HDFC ಬ್ಯಾಂಕ್ ಶೇರು. ಅದಕ್ಕಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಅಡಿಷನಲ್ ಶೇರ್ಗಳು ಸಿಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ. ನಂತರ ಕರೂರ್ ವೈಶ್ಯ ಬ್ಯಾಂಕ್ ನ ಬೋನಸ್ ಇಶ್ಯೂ ಕೂಡ ಇದೆ. ಅದು ಕೂಡ 26 ಆಗಸ್ಟ್ ಡೇಟ್ ಆಗಿರುತ್ತೆ. 1:5 ರೇಷಿಯೋದಲ್ಲಿ ಅಂದ್ರೆ 5 ಶೇರ್ಗಳಿದ್ರೆ 1 ಶೇರ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ನಂತರ DMR ಹೈಡ್ರೋ ಇಂಜಿನಿಯರಿಂಗ್ ನ ಬೋನಸ್ ಇಶ್ಯೂ ಕೂಡ ಇದೆ. 5 ಶೇರ್ ಇದ್ರೆ 8 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಇನ್ನು ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಹಾಗೆ ಸ್ಟೀಲ್ ಕಾಸ್ಟ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. ₹1 ಫೇಸ್ ವ್ಯಾಲ್ಯೂ ಮಾಡ್ತಾ ಇದೆ. ₹5 ಇರೋದನ್ನ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಅಂತ. ಒಟ್ಟಿನಲ್ಲಿ ವಾರ 2 ದಿನ ಮೇಜರ್ ಆಗುತ್ತೆ. ಎಸ್ಪೆಷಲಿ 27 ಆಗಸ್ಟ್ ಅಡಿಷನಲ್ ಟ್ಯಾರಿಫ್ ಜಾರಿಗೆ ಬರೋ ದಿನ. ಇನ್ ಕೇಸ್ ಏನು ಅನೌನ್ಸ್ಮೆಂಟ್ ಬಂದಿಲ್ಲ ಅಂದ್ರೆ ಇನ್ನು GDP ಡೇಟಾ ರಿಲೀಸ್ ಆಗೋ ದಿನ 29. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.